ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಬನ್ನೇರುಘಟ್ಟಕ್ಕೆ ಹೋಗೋಣ ಬನ್ನಿ. ನಿಮಗೂ ಏನೇನು ನೋಡಿದ್ವಿ ನಾವು ಅನ್ನೋದನ್ನು ತೋರಿಸ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟಿಫನ್ ತಿನ್ಕೊಂಡೆ ನನ್ನ ವೀಡಿಯೋಸ್ ನೋಡಿ, ಪರವಾಗಿಲ್ಲ ಆಯಿತಾ. ಬಟ್ ಆದರೆ ಚೆನ್ನಾಗಿರುತ್ತೆ. ನೀವು ಮಕ್ಕಳನ್ನ ಕರ್ಕೊಂಡು ಒಂದು ಸಲ ಒಮ್ಮೆ ಹೋಗ್ಬಿಟ್ಟು ಬನ್ನಿ. ನಾನು ಇದರಲ್ಲಿ ಒಂದು ಸ್ವಲ್ಪ ಸ್ನೇಕ್ಸ್ ಎಲ್ಲ ಅವಾಯ್ಡ್ ಮಾಡಿದ್ದೀನಿ, ಯಾಕಂದರೆ ನನಗೆ ತುಂಬ ಭಯ. ಹಾಗಾಗಿ ಅವನ್ನೆಲ್ಲ ನಾನು ತೋರಿಸಿಲ್ಲ. ನಿಮ್ಗೆ ಇದರಲ್ಲಿ ಯಾವ್ಯಾವ ಗೊತ್ತಿಲ್ಲ ಮೆನ್ಷನ್ ಮಾಡಿ. ನಂಗೆ ಅಷ್ಟಾಗಿ ಯಾವ ಅನಿಮಲ್ಸ್ ನೇಮ್ ಅಷ್ಟು ಗೊತ್ತಿಲ್ಲ. ಜಿರಾಫೆ ಗೊತ್ತು, ಬಟ್ ಆದರೆ ಈ ಕಾಡು ಕಡೆಯವರವೆಲ್ಲ ನಂಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ. ನನ್ನ ಮಗ ಇಲ್ಲಿ ಫೋಟೋಸ್ ಹೊಡ್ಕೊತಿದ್ದಾನೆ. ಅವಳು ನನ್ನ ಮಗಳು ಅಪ್ಪನ ಪೆಟ್ಟು, ಹಾಗೆ ಅಪ್ಪನ ಜೊತೆನೇ ತಿರುಗ್ತಾ ಇರ್ತಾಳೆ. ಬಟ್ ಇದೇ ಗೊತ್ತಾಗಿಲ್ಲ ಗೈಸ್, ನನಗೆ ಇದು ಯಾವುದು ಏನು ಅಂತ ಗೊತ್ತಾಗಿಲ್ಲ. ಬಟ್ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ರಿಯಲಾಗಿ ನೋಡಿರೋದು ನಾನು ಇದು ಸೆಕೆಂಡ್ ಟೈಮ್ ಅನ್ಕೋತೀನಿ. ಒಂದು ಸಲ ಮೈಸೂರು, ಇನ್ನೊಂದು ಸಲ ಇದು ಬನ್ನೇರುಘಟ್ಟ ಅಷ್ಟೇ. ಬಟ್ ಇನ್ನೊಂದು ಸ್ವಲ್ಪ ಅನಿಮಲ್ಸ್ ಜಾಸ್ತಿ ಇದ್ದರೆ, ಸ್ಪೇಸ್ ತುಂಬ ದೊಡ್ಡದಾಗಿದೆ, ಬಟ್ ಆದರೆ ಅನಿಮಲ್ಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರೋದು ಅನ್ಕೋತಿದ್ದೆ. ಇನ್ನು ಮುಂದೆ ಪ್ಲೆಸೆಂಟಾಗಿ ವಾತಾವರಣ ಎಲ್ಲ ಸಕ್ಕತ್ತಾಗಿದೆ. ಕರಡಿ ಇದೆ ನೋಡಿ, ಅದಂತೂ ಒಂದು ಆಟ ಆಡ್ತು 1 ಗಂಟೆ ಕಾದಿದ್ದೀವಿ ಗಾಯ್ಸ್. ಇದೊಂದೇ ಕರಡಿ ನೋಡೋದಕ್ಕೆ ಕಾಯ್ತಿದ್ದೀವಿ. ಯಾಕಂದರೆ ಅದು ಒಳಗಡೆ ಹೋಗಿ ಗೂಡಲ್ಲಿ ಹೋಗಿ ಸೇರ್ಕೊಬಿಡೋದು, ಮತ್ತು ರಿಟರ್ನ್ ಬರ್ತಾರೆ ನೋಡಿ. ಇವಾಗೂ ಹೋಗ್ಬಿಡುತ್ತೆ ಹಂಗೆ. ಈ ಜನ ಬರ್ತಾವ್ರೆ ಅಂದರೆ ಸಾಕು ಹೊರಡೋಗ್ಬಿಡುತ್ತೆ. ಇವಾಗ ಇನ್ನೂ ಸ್ವಲ್ಪ ಬೇಸಿಗೆ ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ ಸ್ವಲ್ಪ ಎಲ್ಲ ಗ್ರೀನರಿ ಸ್ವಲ್ಪ ಮಿಸ್ ಆಯಿತು ಅಂದ್ಕೊಂಡೆ. ಬಸ್ಸಲ್ಲೂ ಹೋಗ್ಬೋದು, ಇಲ್ಲಾಂದರೆ ಸಫಾರಿ ಇದೆ ಆ ಕಡೆ ರೈಟ್ ಸೈಡ್ ಒಂದು ಸ್ವಲ್ಪ ಸಫಾರಿ ಇದೆ, ಅಲ್ಲಿ ಬೇಕಾದರೂ ಹೋಗ್ಬೋದು. ಇನ್ನು ಇರಾನಿ ಇದೆ ನೋಡಿ, ಇದು ನಾನು ಫಸ್ಟ್ ಟೈಮ್ ನೋಡಿದ್ದು ಇರಾನಿನ. ಈ ಥರ ಇರುತ್ತೆ ಯಾವಾಗ ನೋಡೋದೇ ಆಯಿತು, ಬಟ್ ಫಸ್ಟ್ ಟೈಮ್ ಹಿಂಗೆ ಮಾಡೋಕ್ಕಾಗಲ್ಲ ಗಾಯ್ಸ್, ಹಾಗಾಗಿ ಆಗ್ತಾ ಇರಬೇಕಷ್ಟೆ. ನೋಡಿ ಇಲ್ಲೆಲ್ಲ ಜಿಂಕೆಗಿದೆ. ಜಿಂಕೆ ಮಾತ್ರ ಹೆವಿ ಇತ್ತು, ಎಷ್ಟೊಂದು ಇತ್ತು ಗೊತ್ತಾ, ಸಕ್ಕದಾಗಿತ್ತು. ಒಂಥರ ಗೂಡಲ್ಲಿ ಆಗ್ತಾನಿತ್ತು. ನೀವು ಯಾರಾದರೂ ಹೋಗಿದ್ರೆ ನನಗೆ ಒಂಚೂರು ಕಮೆಂಟ್ ಹಾಕಿ. ಇನ್ನೊಂದು ಸ್ವಲ್ಪ ಸೈಡ್ ನೋಡ್ಬೋದಿತ್ತೇನೋ ಅಂತ ಒಂದು ಸ್ವಲ್ಪ ಕಮೆಂಟ್ ಹಾಕಿದೆ, ಓಕೆನಾ. ನಮಗೆ ಗೊತ್ತಿರೋವಷ್ಟು ನೋಡ್ಕೊಂಡು ಬಂದ್ವಿ. ನೀವು ಹೇಳಿದ್ರೆ ಈ ಸಲ ಸಮ ಹಾಲಿಡೇಸ್ಗೆ ಎಲ್ಲಿಗೆ ಹೋಗ್ತಿದ್ಯಾ ಹೋಗ್ಬಿಡ್ತಾರಣ ಅಲ್ವಾ. ಇನ್ನೇನು ಮುಗೀತಲ್ಲ ಎಕ್ಸಾಮ್ಸ್ ಎಲ್ಲ, ಈ ಮಂತ್ ನೆಕ್ಸ್ಟ್ ಮಂತ್ ಅಷ್ಟೇ ಮುಗೀತು. ಇನ್ನು 2 ಮಂತ್ಸು ಮಕ್ಕಳ ಜೊತೆ ನೀವು ಕಾಲ ಕಳಿಬೇಕಲ್ಲ. ಒಂದು ಟಾರ್ಚರ್ ತೋರಿಸ್ತಾರೆ ಅವ್ರು ನಿಮಗೆ. ಏನಾದರೂ ಗೇಮ್ಸ್ ಇದ್ದರೆ ನೀವು ನನಗೊಂಚೂರು ಸಜೆಸ್ಟ್ ಮಾಡಿ ಆಯಿತಾ. ಇದು ಯಾವುದೋ ಗುಳ್ಳೇನರಿ ಅಂತ ಗಾಯ್ಸ್, ಎಷ್ಟು ಉದ್ದ ಇತ್ತು ಗೊತ್ತಾ ಇದು ತೋಕೆ. ಇದೊಂದು ಗಾಯ್ಸ್, ಇದು ಸಿಂಹನ ನರಸಿಂಹನ ಏನೋ ಅಂತಿರಲ್ಲ ಇದನ್ನು, ಹುಲಿ ಅದು ಸಿಂಹ ಇದು ರೈಟ್. ಇದೊಂದು ಆಟ ಆಡ್ತು ಯಪ್ಪ. ಬರೋದು ಸೆಲ್ಫಿ, ಈ ಹೀರೋಯಿನ್ಗಳಿರ್ತಾರಲ್ವ, ಬರೋದು ಒಂದು ಸೆಲ್ಫಿ ಕೊಟ್ಟೋಗೋದು ಮಾಡ್ತಿರ್ಲಿಲ್ವಾ, ಆ ರೇಂಜ್ಗೆ ಆಡೋದು. ಈ ಹುಲಿನೂ ಅಷ್ಟೇ ಸಿಂಹನೂ ಅಷ್ಟೇ, ಬರೋರು ಒಂದು ಸೆಲ್ಫಿ ಕೊಡೋರು ಮತ್ತೋಗಿ ಮಲ್ಕೊಬಿಡೋರು, ಇದ್ದೇ ಆಗೋಯ್ತು. ಅಲ್ಲೇ ಒಂಥರ ಪಿಕ್ಚರ್ಸ್ ಥರ ಇತ್ತು. ಇದನ್ನು ಒಂದು ಸ್ವಲ್ಪ ನೋಡಿಕೊಂಡು ಒಂದೆರಡು ಪಿಕ್ಚರ್ಸ್ ತೊಗೊಂಡು ನನ್ನ ಮಗಳದು ನನ್ನ ಮಗಂದು ಇಬ್ಬರದು. ಅವಳಿಗಂತೂ ಖುಷಿ ಆಯಿತು. ಸಿಂಹಿಣಿ ಥರ ಆಡ್ತಿದ್ಲು ಅವಳು. ನನ್ನ ಮಗ ಅಂತೂ ಇಷ್ಟು ದೂರ ನಡಿಬೇಕಾ ಅಮ್ಮ, ನಾನು ಅಷ್ಟು ಕಷ್ಟ ಆಗ್ತಿತ್ತು ಪಾಪ ಅವನಿಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಿದ್ದೆಂದಕ್ಕೆ ಪೇ ಮಾಡಿದ್ದೆಂದಕ್ಕಿಲ್ವೇ. 150 ಏನೋ ತೊಗೊಂಡ್ರು ಗಾಯ್ಸ್, 1 ಪರ್ಸನ್ಗೆ 150 ತೊಗೊಂಡ್ರು. ಬಟ್ ನೀವು ಹೋದಾಗ ಎಷ್ಟು ತೊಗೊಂಡ್ರು ಅಂತ ಕಮೆಂಟ್ ಮಾಡಿ, ಓಕೆನಾ. ನೀವು ಯಾರೆಲ್ಲ ನನ್ನ ಚಾನಲ್ ನೋಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಯಾಕೆ ಗಾಯ್ಸ್ ಹಿಂಗೆಲ್ಲ ಜೀವ ತಿಂತೀರಾ ಅಲ್ವಾ. ನೀವು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೊಂಚೂರು ಬೆಳೆಯೋಣ ಅಲ್ವಾ. ಜಾಸ್ತಿ ಬೆಳೆಯೋದೇನು ಬೇಡ, ಸ್ವಲ್ಪ ಬೆಳೆಯೋಣ ಅಷ್ಟೆ. ನಿಮಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಒಮ್ಮೆ ಆದರೂ ಬನ್ನೇರುಘಟ್ಟನ ಹುಡುಗರು ಕರ್ಕೊಂಡು ಚಿಕ್ಕ ಮಕ್ಕಳಿದ್ರೆ ಕರ್ಕೊಂಡು ಹೋಗ್ರಿ. ಝೂದು ಹಾಕಿದ್ದೀನಿ ನೋಡಿ, ಅದರಲ್ಲಿ ಒಂದು 10th ಮೇಲೆ ಅಬೋ ಮಕ್ಕಳಾದರೆ ಚೆನ್ನಾಗಿ ಅರ್ಥ ಆಗುತ್ತೆ. ನಮ್ಮವೆಲ್ಲ ಚಿಕ್ಕ ಚೈಲ್ಡುಗಳಲ್ವ, ಹಾಗಾಗಿ ಅಷ್ಟಾಗಿ ಏನು ಅರ್ಥ ಆಗಿಲ್ಲ ಅನ್ಕೋತೀನಿ ಅವತ್ತ. ಬಟ್ ಗಿಣಿ ಅವೆಲ್ಲ ನೋಡಿ ತುಂಬ ಎಂಜಾಯ್ ಮಾಡಿದ್ರು. ಅಂದರೆ ಡಿಫ್ರೆಂಟ್, ನಮ್ಮ ಸಿಟಿಗಳ ಕಡೆ ಎಲ್ಲ ಅಂದರೆ ಅಷ್ಟು ಪ್ಲೇಸಸ್ಸು ಇರಲ್ಲ, ನೋಡೋಕ್ಕೂ ಇರಲ್ಲ, ಯಾವ ಕಾಗೆ ಯಾವುದು ಇಲಿ ಅಂತಲೂ ಗೊತ್ತಾಗಲ್ಲ. ಹಾಗಾಗಿರುತ್ತಲ್ಲ, ಯಾವ್ಯಾವ ಗಿಣಿ ಇದೆ, ಯಾವ್ಯಾವ ಥರ ವೆರೈಟೀಸ್ ಇದೆ ಪಕ್ಷಿಗಳು ಅನ್ನೋದನ್ನು ನೋಡ್ಬೋದಿತ್ತು ಇಲ್ಲಿ. ಚೆನ್ನಾಗಿತ್ತು. ಇವೆರಡಂತೂ ಒಳ್ಳೆ ಲವ್ ಬರ್ಡ್ಸ್ ಥರ ಆಡ್ತಿದ್ವು, ಒಂದೇ ಗೂಡಲ್ಲಿ ಇಟ್ಕೊಂಡು ಎಲ್ಲ ಆಡ್ದಂಗೆ ಆಡ್ತಿದ್ವು ಗಾಯ್ಸ್. ಇಲ್ಲೆರಡಿವೆ. ಇದು ಏನು ಕೋಳಿ ಅಂತ ಗೊತ್ತಾಗಿಲ್ಲ ಗೈಸ್, ನಿಮಗೇನೋ ಗೊತ್ತಾಗಿದ್ರೆ ಒಂದು ಸ್ವಲ್ಪ ಕಮೆಂಟ್ ಹಾಕಿ. ಶುದ್ಧ ತೋಕೆ ಇತ್ತು, ಎಲ್ಲ ಬರೀ ತೋಕೆಗಳೇ ನೋಡಿದೆ ನಾನು ಅನಿಸುತ್ತೆ. ಕೋಳಿ ನವಿಲು ಒಂದೇ ಒಂದಿತ್ತು, ಬಟ್ ಜಾಸ್ತಿ ದೊಡ್ಡವು ಏನಿರಲಿಲ್ಲ ನವಿಲು, ಸ್ವಲ್ಪ ಚಿಕ್ಕ ಈ ಥರ ಪುಕ್ಕ ಏನೂ ಇರಲಿಲ್ಲ. ಇದಂತೂ ಅಲ್ಟಿಮೇಟ್ ಬಿಡಿ, ಸಕ್ಕತ್ತಾಗಿತ್ತು. ಮೊಸಳೆ ಅಂತೂ ನೀರಿಗೆ ಹೋಗ್ಲೇಬೇಡ ಅಂತಿದ್ವು. ಬಟ್ ಏನು ಮಾಡೋದು, ಹೋಗಲಿಲ್ಲಪ್ಪ ಅವು. ನಿಮಗೆ ತೋರಿಸೋಣ ಅಂದ್ಕೊಂಡ್ರೆ ಹೋಗಲೇ ಇಲ್ಲ, ಏನು ಮಾಡೋಕ್ಕಾಗಲ್ಲ ಬಿಡಿ. ಇನ್ನು ನೆಕ್ಸ್ಟ್ ಟೈಮ್ ಹೋದಾಗ ನಾನೇ ತಳ್ಳಿಬಿಟ್ಟು ತೋರಿಸ್ಕೊಬರ್ತೀನಿ. ಆಂಬಿಯನ್ಸ್ ಮತ್ತು ಸಕ್ಕತ್ತಾಗಿತ್ತು ಗೈಸ್. ಆಚೆ
ನಾವು ಹಂಗೆ ಬಟರ್ಫ್ಲೈ ಪಾರ್ಕ್ ಹೋಗಿದ್ವಿ. ಅಲ್ಲೂ ಅಷ್ಟೇ ಬಟರ್ಫ್ಲೈಸ್ ಕಣ್ಣಿಗೆ ಕಾಣಲಿಲ್ಲ, ಬಟ್ ಅಣ್ಣ ಪಾಪ ಯಾರೋ ಬಂದು ಎಲ್ಲ ಎಬ್ಬರಿಸ್ಬಿಟ್ರು. ಆಗ ಒಂಥರ ಚೆನ್ನಾಗಿ ಕಾಣಿಸಿತ್ತು. ಈ ಥರ ಪೋಸ್ಟರ್ಸ್ ಇದ್ದರು, ಬೇಕಾದ್ರೆ ನೀವು ಅಲ್ಲಿ ಪಿಕ್ಚರ್ಸ್ ಎಲ್ಲ ತೊಗೋಬೋದಿತ್ತು. ನನ್ನ ಮಗಳು ಇನ್ನೂ ಡಿಫ್ರೆಂಟಾಗೆಲ್ಲ ತೊಗೊಂಡಿದ್ದಾಳೆ. ಬಟ್ ಇದೆಲ್ಲ ಹೋಗ್ಬಿಡುತ್ತಲ್ಲ ಅಂತ ಇನ್ನೊಂದು ಸಲ ವೀಡಿಯೋ ಮಾಡ್ತಿದ್ದೀನಿ. ಮತ್ತು ಇನ್ನೆಲ್ಲ ಯಾರು ಬೇಜಾರು ಮಾಡ್ಕೊಬಿಡ್ರಿ. ಮೊನ್ನೆಲ್ಲ ಒಂದು ವೀಡಿಯೋ ಮಾಡಿದ್ರು, ಇವತ್ತಲ್ಲೇ ಮತ್ತಿನ್ನೊಂದು ವೀಡಿಯೋ ಅಂತಂದರೆ ಇವೆಲ್ಲ ಏನೋ ನಾನು ಪಿಕ್ಚರ್ಸ್ ಅಷ್ಟಾಗಿ ಅದರಲ್ಲಿ ಅಪ್ಲೈ ಮಾಡಿರಲಿಲ್ಲ. ಹಾಗಾಗಿ ಇವೆಲ್ಲ ಇರಲಿ, ನನ್ನ ಮತ್ತೆ ಹೆಂಗೆ ಸ್ಟೋರೇಜ್ ಜಾಸ್ತಿ ಆದರೆ ಡಿಲೀಟ್ ಮಾಡ್ತೀನಲ್ವ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಇರಲಿ ಅಂತ ಕಮೆಂಟ್ ಮಾಡಿದ್ದೆ. ಹಾಗೆ ಹೇಗಿದೆ ಅನ್ನೋದನ್ನು ನೀವು ಕಮೆಂಟ್ ಮಾಡದೆ ಮಾತ್ರ ಬಿಡಬೇಡಿ, ಓಕೆನಾ? ಫುಲ್ ವೀಡಿಯೋ ನೋಡಿ ಪ್ಲೀಸ್. ಇದು ಎಂಟ್ರಿ. ಇನ್ನು ಬಟರ್ಫ್ಲೈಸ್ ಇರುತ್ತಲ್ಲ, ಅದು ಎಂಟ್ರಿ ಒಂಥರ ಗುಹೆ, ಒಂಥರ ಟೆಂಟ್ ಥರ ಹಾಕಿದ್ದಾರೆ. ಅದರೊಳಗಡೆ ಇದು ಈ ಥರ ಗಿಡ ಎಲ್ಲ ಬೆಳೆಸ್ಬಿಟ್ಟು ಹಾಕಿದ್ದಾರೆ. ನನ್ನ ಮಗಳಿಗಂತೂ ಸೆಲ್ಫಿ ಹುಚ್ಚು. ಇದನ್ನು ನೋಡಿರ್ತೀರ ಅನ್ಕೋತೀನಿ, ನಾನು ಲಾಸ್ಟ್ ಒಂದು ಸಾಂಗಲ್ಲಿ ಹಾಕಿದ್ದೆ. ನೀವು ಒಂದು ಸಲ ನೋಡಿ ಚೆಕ್ ಮಾಡಿ ಗಾಯ್ಸ್, ಓಕೆನಾ? ಇನ್ನು ಯಾರ್ಯಾರು ನೋಡಿಲ್ಲ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಹೇಳ್ತಾ ಇರ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ನಾವು ಕಷ್ಟ ಬೀಳ್ತಿದ್ದೀವಿ ಅಲ್ವಾ, ನಮಗೊಂದು ಸ್ವಲ್ಪ ಪ್ರತಿಫಲ ಸಿಗಲಿ ಅನ್ನೋಕ್ಕೋಸ್ಕರ ಹೇಳ್ತೀವಿ ಅಷ್ಟೇ. ನಾವು ಹೇಳೋದು ನಿಮ್ಗೇನಾದರೂ ಬೇಜಾರು ಅನಿಸುತ್ತೆ ಪ್ಲೀಸ್ ಇಗ್ನೋರ್ ಮಾಡ್ಕೊಂಡು ವಿಡಿಯೋ ನೋಡಿ, ಓಕೆನಾ? ಈ ಥರ ಲೇಕ್ ಥರ ಚೆನ್ನಾಗಿತ್ತು, ಒಳಗಡೆ ಚೆನ್ನಾಗಿತ್ತು ಗೈಸ್, ಗ್ರೀನರಿ. ಅಂದರೆ ಹಳ್ಳಿ ಕಡೆ ಎಲ್ಲ ಆಲ್ಮೋಸ್ಟ್ ಸಿಗುತ್ತೆ, ಬಟ್ ಆದರೆ ನಮ್ಗೆ ಈ ಕಡೆ ಗ್ರೀನರಿ ಸಿಗೋದಂದರೆ ಅದೃಷ್ಟ. ಎಲ್ಲೋ ಒಂಥರ ಬರೀ ಸಿಟಿ ನೋಡಿ 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 ಸಾಕಾಗ್ಬಿಟ್ಟೈತೆ. ಇವಾಗ ನಾವು ಹೋಗೋದು ಸಮ್ಮರ್ ಹಾಲಿಡೇಸ್ಗೆ. ಆವಾಗೆಲ್ಲ ಸಿಟಿ ಎಲ್ಲ ಹಳ್ಳಿಗಿಂತ ಸಿಟಿನೇ ಬೆಸ್ಟು ಅನ್ಸುತ್ತೆ. ಆವಾಗ ಅಷ್ಟು ಬಿಸಿಲು, ಯಪ್ಪ ಬೇಡ. ನೋಡುವ ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ಬೇರೆ ಕಡೆ ಎಲ್ಲಾದರೂ ಇನ್ಯಾವ ಕಡೆ ಈ ಥರ ಪ್ಲೇಸ್ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ಒಂದು ಸಲ ಟ್ರೈ ಮಾಡುವ ನಾವು ಹೋಗಿ, ಓಕೆನಾ?